ಸರ್ ಈಗ ರಜತ್ ಅವರು ಬಿಗ್ ಬಾಸ್ ರನ್ನರ್ ಅಪ್. ಸಾಕಷ್ಟು ಜನ ನಿಮ್ಮನ್ನ ಪ್ರೀತಿಸೋರು ಕೂಡ ಇದ್ದಾರೆ. ಈ ಸಂದರ್ಭದಲ್ಲಿ ಯಾಕಂದ್ರೆ ಸಾಕಷ್ಟು ತುಂಬಾ ಆಟಿಟ್ಯೂಡ್ ಇದೆ, ಅರೋಗೆಂಟು, ಈ ರೀತಿ ಮಾತುಗಳು ಕೇಳ್ಬರ್ತದೆ. ಈ ಸಂದರ್ಭದಲ್ಲಿ ನಿಮ್ಮ ಅಭಿಮಾನಿಗಳಿಗೆ ಅಥವಾ ಪ್ರೀತಿಸೋರಿಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ ಸರ್? ಸರ್ ಅದೇ ಈ ಥರ ರೀಲ್ಸ್ ಅಂತೂ ಯಾರು ಮಾಡಬೇಡಿ. ಯಾಕಂದರೆ ಪರಿಸ್ಥಿತಿ ಏನಾಗಿದೆ ಅಂತ ನೋಡಿದ್ದೀರಾ. ಅದೇ ಇದನ್ನು ಯಾರು ಫಾಲೋನು ಮಾಡಬೇಡಿ, ಯಾಕಂದರೆ ಇಟ್ ಈಸ್ ಅಗೇನ್ಸ್ಟ್ ದ ರೂಲ್ಸ್. ನಮ್ಗದು ಇಷ್ಟು ದೊಡ್ಡದಾಗುತ್ತೆ ವಿಷಯ ಇಲ್ಲ, ಇದು ಈ ಲೆವೆಲ್ಗೆ ಪ್ರೊಲಾಂಗ್ ಆಗುತ್ತೆ ಅಂತ ಕನ್ಸು ಮನಸ್ಸಲ್ಲೂ ಇರಲಿಲ್ಲ. ನಾರ್ಮಲ್ ರೀಲ್ಸ್ ತಾನೇ ಎಲ್ಲರೂ ಮಾಡ್ತಾರೆ, ನಾವು ಮಾಡೋಣ ಅನ್ನೋ ಥರನೇ ಇದ್ದಿದ್ದೆ ಹೊರತು. ಬಟ್ ಇದು ಆರ್ಮ್ಸ್ ಆ್ಯಕ್ಟ್ ಅಂತ ಬಂದಿದೆಯಂತೆ, ಈ ಥರ ಮಾಡಬಾರ್ದು ಅಂತ ಇದೆಯಂತೆ, ಅದೆಲ್ಲ ನಮಗೆ ಗೊತ್ತೂ ಇರಲಿಲ್ಲ. ಸೊ ಇವಾಗ ತಿಳ್ಕೊಂಡಿದ್ದೀವಿ, ನಾವು ಮಾಡಲ್ಲ, ನಮ್ಮನ್ನ ಪ್ರೀತಿಸೋರು ಮಾಡಬೇಡಿ ಅಂತ ಹೇಳ್ತಾ, ನೀವು ಅದನ್ನೇ ಹೇಳಿದ್ರಲ್ಲ ಸರ್, ಆರೋಗ್ಯಂಟು, ದುರಹಂಕಾರ. ಸರ್ ನೋಡಿ ಸರ್, ಐ ಆಮ್ ವೆರಿ ಸಿಂಪಲ್ ಆ್ಯಂಡ್ ಕ್ಲೀನ್ ಸರ್. ನನ್ನ ಜೀವನ, ನನ್ನ ಜೊತೆ ಪಳಗ್ದವ್ರು ನನ್ನ ಬಗ್ಗೆ ಮಾತಾಡಿದ್ರೆ ನನಗೆ ಅದೊಂದು ಅರ್ಥ ಇದೆ. ನೀನು ದುರಹಂಕಾರ ಕೊಡು ಅಂತ ನನ್ನ ಸ್ನೇಹಿತ ನನಗೆ ಹೇಳಿದ್ರೆ ಅರ್ಥ ಅದರೊಂದು ಅರ್ಥ ಇದೆ. ಯಾರೋ ಎಲ್ಲೋ ಕೂತ್ಕೊಂಡು ಗೊತ್ತೇ ಇಲ್ಲ ನನ್ನ ಬಗ್ಗೆ, ಇವ್ನಿಗೆ ದುರಹಂಕಾರ ಅಂತೆ, ಇವ್ನಿಗೆ ಆರೋಗ್ಯಂಟು, ಅದು ಇದು ಅಂದಾಗ, ನೋಡು ಗುರು, ನಾನು ಇರೋದೇ ಹಿಂಗೆ, ನನಗೆ ಬಕೆಟ್ ಹಿಡಿಯೋಕ್ಕೆ ಬರಲ್ಲ. ನಾನು ಇದ್ದಾಗ ನಾನು ಖುಷಿಯಾಗಿದ್ದೀನಿ, ನಾನು ಹಿಂಗೆ ಇರೋದು. ಸರ್ ಕಡೆಯದಾಗಿ ಈಗ ವಿನಯ್ ಅವ್ರ ಜೊತೆ ನಿಮ್ಮ ಸಂಬಂಧ ಅಂದ್ರೆ ಫ್ರೆಂಡ್ಶಿಪ್ ಹಾಗೆ ಇದೆಯಾ? ಮಾತನಾಡಿದ್ರ ಹೇಗಿದೆ ಅಂತ ಹೇಳಿ ಕಡೆಯದಾಗಿ. ಇಲ್ಲ ಸರ್, ಸ್ವಲ್ಪ ಮನಸ್ತಾಪಗಳು ಆಗಿದೆ. ಅದು ಯಾಕಾಯಿತು ಅನ್ನೋದು ಗೊತ್ತು ಕ್ಲಿಯರ್ ಆಗೆಲ್ಲ ಜನತೆಗೆ. ನಾನಂತೂ ಯಾವತ್ತೂ ಬಿಟ್ಕೊಟ್ಟಿಲ್ಲ, ಬಿಟ್ಕೊಡೋದು ಇಲ್ಲ. ಬಟ್ ಆದರೆ ಅವನಿಗೆ ಸ್ವಲ್ಪ ಅರ್ಥ ಆಗಬೇಕಾಗಿತ್ತೇನೋ. ಬಿಕಾಸ್ ಇವಾಗ ನನಗೇನು ತೊಂದರೆ ಇಲ್ಲ, ಇವಾಗ ನನ್ನ ಪ್ರಾಪರ್ಟಿ ನಂದೆ, ನನಗೆ ಕೊಟ್ಟಿದ್ದು, ನಾನೇ ರೀಲ್ಸ್ ಮಾಡಿದ್ದು. ಹೌದು, ವಿನಯ್ ದೇವ್ರ ಪಾತ್ರ ಇಲ್ಲ, ತುಂಬ ಒಳ್ಳೆಯವನು, ನೀನು ಬಿಟ್ಕೊಳ್ಬೇಡಪ್ಪ ನನ್ನ ಅಷ್ಟೇ. ಇದಿಷ್ಟು ರಜತ್ ಅವರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.